ಈಗ ನೀವೇ ವಿಚಾರ ಮಾಡಿರಿ. ಯಾಕೆಂದರೆ ಯಾರೋ ನನಗೆ ಯಾರ ಮೇಲೂ ಭಾಳ ಸಿಟ್ಟಿತ್ತಪ್ಪ ಅಂದ್ರೆ ಒಂದೇ ಏಟಿಗೆ ನಾನು ಹೊಡೆಯಂಗಿಲ್ಲ. ಸಿಟ್ಟಿದ್ದಾಗ ಅವನಿಗೆ ನಾನು ಹಲವಾರು ಸರಿ ಹಲ್ಲೆ ಮಾಡ್ತಾನೆ. ಅದು ಹಿಂದೆ ಇತಿಹಾಸ ತೆಗೆದು ನೋಡ್ರಿ, ಯಾವುದೇ ಒಂದು ಸಿಟ್ಟಿನ ಸೇಡಿನ ಮರ್ಡ್ರ್ ಆದಾಗ ಭಾಳ ಸರಿ ಅಟೆಂಪ್ಟ್ ಆಗ್ತಾವೆ, ಒಂದೇ ಸರಿಗೆ ಆಗಂಗಿಲ್ಲ. ಸುಪಾರಿ ಕಿಲ್ಲರ್ ಇದ್ದಾಗ ಅವನಿಗೆ ಇಂಥ ಕೊಲೆ ಮಾಡಿ ಅನುಭವ ಇದ್ದಾಗ ಮಾತ್ರ ಆಗ್ತದೆ. ಹಂಗಾಗಿ ಒಂದೇ ಸರಿ ಕುತ್ತಿ ಕೊಯ್ಯಂಥ ಕೆಲಸ ಮಾಡಿದ್ರೆ ಸುಪಾರಿ ಕಿಲ್ಲರಿಂದ ಆಗಿದೆ. ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಯಾರು ಮುಸ್ಲಿಂ ಹುಡುಗಿಗೆ ಪ್ರೀತಿಸ್ತಾರೋ ಅವರಿಗೆ ನಾವು ಇದೇ ಥರ ಮಾಡ್ತೀವಿ ಅಂತೇಳಿ. ಇದು ಕೊಪ್ಪಳದ ಕೈವಾಡ ಅಲ್ಲ, ಇದು ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಸಂಘಟನೆಗಳಿಂದ ಈ ಒಂದು ಹತ್ಯೆ ನಡೆದಿದೆ. ಅದಕ್ಕೋಸ್ಕರ ನಾವು ಎಸ್ ಪಿ ಅವರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಯಾಕಂದ್ರೆ ಎಸ್ ಪಿ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಕಡೆ ನೋಡ್ರಿ, ಅವ್ರು ಏನಂದ ಪ್ರೀ ಪ್ಲಾನಿಂಗ್ ಅದ. ಇದು ಬೇರೆ ಕಡೆಯಿಂದ ಮರ್ಡರ್ ಮಾಡಿ ಅವ್ರ ಮನೆಯವ್ರನ್ನೊಬ್ಬರು ಬಲಿಕ ಬಕ್ರ ಮಾಡಿ ಅವ್ನು ತೊಗೊಂಬಂದು ಕುಂದಿಸಿದ್ದಾರೆ. ಒಬ್ಬನೇ ಹುಡುಗ ಆ ಹುಡುಗನ ಮರ್ಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗವಿಸಿದ್ದಪ್ಪ ನಾನು ಹೇಳ್ತಿರೋ ಪೊಲೀಸರು ಇನ್ವಾಲ್ವ್ ಅಂತಲ್ಲ. ಹೆಂಗೆ ಸಾಧ್ಯ ಹೇಳ್ರಿ? ಈಗ ಹೆಂಗೆ ಸಾಧ್ಯ? ನೀವು ಪ್ರೀ ಪ್ಲಾನ್ ಮಾಡಿ ಒಂದಿನ ಮುಂಚೆ ರೀಲ್ಸ್ ಮಾಡಿ ನೆಕ್ಸ್ಟ್ ದಿನ ಇದರಲ್ಲಿ ಒಬ್ಬರೇ ಇಲ್ಲ 5-6 ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇದರಲ್ಲಿ ಬೇಕಂದ್ರೆ ಭಾಳ ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳಿಂದ ಈ ಕೊಲೆ ಆಗಿದೆ. ಯಾಕಂದರೆ ಮಂಗಳೂರಾಗ ಆದಂಥ ಕೊಲೆಗಳು ಇದೇ ಥರ ಆಗಿದ್ದಾವೆ, ಅದೂ ಸಹ ಇದೇ ಥರ ಕೊಲೆಗಳಾಗಿದ್ದಾವೆ. ಆ ಒಂದು ಉದ್ದೇಶದಿಂದ ಇದು NIA ಕೊಟ್ರೆ ಅಂತಂದರೆ ತನಿಖೆ ಚುರುಕಾಗ್ತದೆ. ಇಲ್ಲ ಅಂತಂದರೆ ಇಲ್ಲಿ SP ಮೇಲೆ ಭಾಳಷ್ಟು ಒತ್ತಡ ಇದೆ. ಯಾವ ಕಾರಣಕ್ಕೆ ರೀ ರಾತ್ರಿ ಯಾವ ಕಾರಣಕ್ಕೆ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರಿ? ಬೇರೆ ಯಾವುದೋ ಒಂದು ಆಕ್ಸಿಡೆಂಟ್ ಆದರೆ ಏನು ಹೇಳ್ತಾರೆ, ಲೈಟ್ ಇರಲಾರ್ದಾಗ ನಾವು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ನಾನು ಹೇಳೋದು 11 ಗಂಟೆಗೆ ಬೆಳಗ್ಗೆ ಅವನಿಗೆ ದೇಹನ ಸುಟ್ಟಿದ್ರಿ. ಯಾಕೆ ಸುಟ್ರಿ? ನಮ್ಮ ಕಮ್ಯುನಿಟಿಯಲ್ಲಿ ಸ್ಪೆಷಲಿ ವಾಲ್ಮೀಕಿ ಸಮಾಜದಲ್ಲಿ ಮಣ್ಣು ಮಾಡ್ತೀವಿ ಈ ಭಾಗದಾಗ. ಯಾಕೆ ನೀವು ಸುಟ್ರಿ? ಅವ್ರು ನೀವು ಕೇಳಿದ್ರೆ ಹೇಳ್ತಾರೆ, ಎಕ್ಸಾಂಪಲ್ ಕೇಳ್ತಾರೆ, ಇಲ್ಲ ಅವ್ರ ತಂದೆ ತಾಯಿ ಒಪ್ಕೊ ರೀ, ಮಗ ಸತ್ತಾನೆ, ಒಬ್ಬನೇ ಮಗ ಸತ್ತಾನೆ. ಮಗ ಸತ್ತಾಗ ಏನು ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಿಸಾಗ ಎಲ್ಲ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ, ಖಾಲಿ ಪೇಪರ್ ಮೇಲೂ ಸೈನ್ ಆಕ್ಷನ್ ಬಿಟ್ಟಿರ್ತಾರೆ. ಆ ಥರ ಸೈನ್ ಆಕ್ಷನ್ದು ಇವ್ರಿಗೆ ಸುಡೋಂಥದ್ದು ಯಾಕೆ ಇದು ಕೊಲೆ ಆಗಿದೆ. ಇವತ್ತೇನಾದರೂ ಮಣ್ಣು ಮಾಡಿತ್ತಾನಂತಂದರೆ ಮತ್ತೆ ತೆಗೆದು ಅವ್ರದ್ದು ನಾವು ಮತ್ತೆ ಮರಣಾಂತರ ಪರೀಕ್ಷೆ ಮಾಡ್ಬೋದಾಗಿತ್ತು. ಈಗ ಸುಟ್ಟ ಮೇಲೆ ಇದನ್ನು ಮುಚ್ಚಬೇಕಂತ ಮಾಡಿದ್ದು. ಆದರೆ ಇಲ್ಲಿ ಲೋಕಲ್ ಅವರು ಎಲ್ಲರೂ ಸೇರಿ, ಶ್ರೀರಾಮನವರು ಎಲ್ಲರೂ ಸೇರಿ ಈ ಹೋರಾಟ ಮಾಡೋದಕ್ಕೆ ಈ ಒಂದು ಹಂತಕ್ಕೆ ಬಂದಿದೆ. ಆ ಯುವಕನಿಗೆ PFI ಲಿಂಕ್ ಇದೆ ಅಂತ ಹೇಳಿ ನೀವು ಹೇಳೋ ದಾಟಿನೂ ಅದೇ ತರ ಇದೆ. ಬೇರೆ ರಾಜ್ಯದವರು ಬಂದು ಬೆಂಬಲ ಇದೆ ಅಂತ ಹೇಳ್ತಿದ್ದೀರಿ ಸರ್. ಈಗ ನೋಡ್ರಿ, ಇದಕ್ಕೆ ನಾನು ಇವ್ರು ಅಂತ ಹೇಳಂಗಿಲ್ಲ. ಬರೀ ಕರ್ನಾಟಕದ ಅಲ್ಲ, ಕೇರಳದ ಲಿಂಕ್ನು ಇದಕ್ಕಿದೆ. ಯಾಕಂದರೆ ಆ ಥರ ಮರ್ಡ್ರುಗಳು ಕೇರಳದಲ್ಲಿ, ಮಂಗಳೂರಲ್ಲಿ ಭಾಳಷ್ಟು ಆಗಿದ್ದಾವೆ. ಅದೇ ಥರ ಇಲ್ಲಿ ಮರ್ಡ್ರ್ ಮಾಡಿದ್ದಾರೆ. ಅದೇ ಮಾದರಿ ಹತ್ಯೆ ಇದೆ. ಈ ಹುಡುಗನ ಕೈಲೇ ಸಾಧ್ಯನೇ ಇಲ್ಲ. ಆ ಹುಡುಗ ಗಾಂಜಾ ಹೊಡಿತಿದ್ದಂತೆ. ಆ ಹುಡುಗನ ಪರ್ಸನಾಲಿಟಿ ನೀವು ನೋಡ್ರಿ, ಗವಿಸಿದ್ದಪ್ಪನ ಪರ್ಸನಾಲಿಟಿ ನೋಡ್ರಿ, ಆ ಥರ ಮರ್ಡ್ರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಬೇರೆ ಕುತಂತ್ರ ಇದೆ. ಸುಪಾರಿ ಅಂತ ಕರೀತಾರೆ ಅವರು. ಸಮಾಜದವರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ಸಮೇತ ಇದನ್ನು ಮಾಡಿದ್ದಾರೆ. ನೋಡ್ರಿ, ಇಲ್ಲೇನಾಗಿದೆ, ಕಾಂಗ್ರೆಸ್ ಅವರು ಕೆಲವೊಂದು ಸಮಾಜಕ್ಕೆ ಒತ್ತಿ ಬಿದ್ದುಬಿಟ್ಟಿದ್ದಾರೆ. ಆ ಸಮಾಜದವ್ರು ಏನು ಮಾಡಿದ್ರು ನಡೀತದೆ, ಬೇರೆ ಸಮಾಜದವ್ರು ನಡೆಯಂಗಿಲ್ಲ. ಒಂದು ಮಾತು ಅರ್ಥ ಮಾಡ್ಕೊಳ್ರಿ, ವಾಲ್ಮೀಕಿ ಸಮಾಜ 14 ಜನ MLA ಆಗ್ಯಾರ ಅಂತೇಳಿ ನೀವೆಲ್ಲ ಮುಖ್ಯಮಂತ್ರಿ ಆಗಿರೋ ಅಧಿಕಾರ ಇದ್ರಿ. ಇವತ್ತು ನೀವು ಆ ಸಮಾಜದ ದಲಿತರಿಂದ ಬಂದೀವಿ, ನಾವು ದಲಿತರಿಗೋಸ್ಕರ ಅಂತೇಳಿ ಕಾಂಗ್ರೆಸ್ ಅನ್ನೋರು ಇವತ್ತು ದಲಿತ ಯುವಕನ ಹತ್ಯೆ ಆಗ್ಯದ. ಏನು ಮಾಡ್ತಿದ್ರಿ? ಸುಮ್ಮನೆ ಬಂದು ಇಲ್ಲಿ ಸುಮ್ಮನೆ ಹೇಳಿಕೆ ಕೊಟ್ಟು ಸ್ವಾಂತನ ಹೇಳೋದು ಆಗಲ್ಲ. ಏನು ಹಿಂದೆ ಹಿಂದಿದ್ದಾರೆ ಆ ಹುಡುಗ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಯಾರಿದ್ದಾರೆ ಅವ್ರಿಗೆ ಬೈಲಿಕ್ಕೆ ತಂದ್ರೆ ಮಾತ್ರ ಅವ್ನು ಆತ್ಮಶಾಂತಿ. ನೋಡ್ರಿ, ನಾವು BJP ವಾಲ್ಮೀಕಿ ನಾಯಕರು ಯಾವತ್ತೂ ಹೋರಾಟ ಮಾಡ್ಕೊಂತ ಇದ್ದೇವೆ. ಸಮಾಜದಾಗ ತೊಂದರೆ ಆದಂಥ ಸಂದರ್ಭದಲ್ಲೂ ವಿಧಾನಸೌಧದಲ್ಲಿ ನಮ್ಮ ಸರ್ಕಾರ ಇದ್ದರೂ ನಮ್ಮ ಸರ್ಕಾರ ವಿರುದ್ಧ ಮಾತಾಡಿದ್ದೀವಿ. ನಾವು 7.5% ರಿಸರ್ವೇಷನ್ ಹೋರಾಟ ಮಾಡಿ ಕೊಡಿಸಿದ್ದೇವೆ. ವಾಲ್ಮೀಕಿ ರಜೆಯನ್ನು ಘೋಷಣೆ ಮಾಡಿದ್ದೇವೆ. ಎಲ್ಲವನ್ನೂ ಮಾಡಿ ಸೋತೀವಿ. ಅವ್ರು ಏನೂ ಮಾಡ್ಲಾರ್ದ ಗೆದ್ರು ಆರಾಮಾಗಿ ಯಾಕೆ ಹೋಗ್ಬೇಕು? ರಬ್ಬರ್ ಸ್ಟಾಂಪ್ ಆಗಿರಮು ಸಮಾಜಕ್ಕೆ ಯಾಕೆ ಹೋಗ್ಬೇಕಂತ ಯಾರೂ ಬರ್ತಿಲ್ಲ. ಬರಬೇಕು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರು. ಸಮಾಜಕ್ಕೆ ಹತ್ಯೆ ಆದಾಗ ಬಂದಿರಬೇಕು. ಓಟಿನ ಆಸೆಗೋಸ್ಕರ ಸಮಾಜನ ಬಲಿ ಕೊಡಕ್ಕೆ ಹೋಗ್ಬೇಡ್ರಿ.
ಸಮಾಜ ಅದಂತೇಳಿ ಇವತ್ತು ನೀವು ಓದಿರಿ, ನಿಮ್ಮಿಂದ ಸಮಾಜ ಇಲ್ಲ, ಅದನ್ನ ಎಚ್ಚೆತ್ಕೊಳ್ಬೇಕಂತ ನಾ ಈ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವರು ಮಾತಿಟ್ಟಿದ್ರೆ ನಾನು ಅಹಿಂದ ನಾಯಕ ಅಂತ ಹೇಳ್ತಾರೆ. ಇದುವರೆಗೂ ಕಾಂಗ್ರೆಸ್ನವ್ರು ಯಾರೂ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಸಿದ್ದರಾಮಯ್ಯ ಇರ್ಬೋದು, DCM ಇರ್ಬೋದು, ಯಾರೂ ಕೂಡ ಇದಕ್ಕೆ ಅಟ್ಲೀಸ್ಟ್ ಖಂಡಿಸುವಂತ ಪ್ರಯತ್ನವನ್ನು ಮಾಡಿಲ್ಲ. ಅವ್ರು ಅಹಿಂದ ನಾಯಕರಲ್ಲ ರೀ, ಅಹಿಂದದಿಂದ ಮುಂದೆ ಬಂದಂಥ ನಾಯಕರು. ಅಹಿಂದ ನಾಯಕರಾಗಿದ್ರು ಅಂದ್ರೆ ಅವ್ರ ಸಮಾಜಕ್ಕೂ ಏನು ಮಾಡಿದರು ಅದನ್ನು ಉತ್ತರ ಕೊಡೋಕೆ, ಅವ್ರ ಸಮಾಜಕ್ಕೆ ಏನು ಮಾಡಿದರು. ಇವತ್ತು ಈ ನಾವು ಎಲ್ಲಿಗೆ ಸೇರ್ತೇವೆ, ನಾವು ವಾಲ್ಮೀಕಿ ಸಮಾಜದವ್ರು ಅಹಿಂದಕ್ಕೆ ಸೇರ್ತೀವಿ, ಮುಂದುವರೆದ ವರ್ಗಕ್ಕೆ ಸೇರ್ತೀವಿ, ಹಿಂದುಳಿದ ವರ್ಗಕ್ಕೆ ಸೇರ್ತೀವಿ, ಅಹಿಂದಕ್ಕೆ ಸೇರ್ತೀವಲ್ಲ. ಈಗ ಇಷ್ಟಾದರೂ ನೀವು ಮಾತಾಡೋಂಗಿಲ್ಲ, ಒಂದು ಕೋಮಿನ ಹಿತರಕ್ಷಣೆಗೋಸ್ಕರ ಮಾತಾಡೋಂಗಿಲ್ಲ ಅಂದ್ರೆ ಇದು ಯಾವ ಲೆಕ್ಕ? ಹಂಗಂದ್ರೆ ಪ್ರೀತಿ ಮಾಡಿದವ್ರು ಎಲ್ಲರನ್ನೂ ಕೊಲೆ ಮಾಡಿದ್ರೆ ಕರ್ನಾಟಕದ ಎಷ್ಟು ಕೊಲೆಗಳಾಗ್ತಿದ್ವು, ಎಷ್ಟು ಮಾಡುವ ಅದು ಯಾರು ಪ್ರೀತಿ ಮಾಡಬಾರ್ದ? ಮಾಡಿದರೆ ಕಾನೂನಿದೆ, ತಪ್ಪಿದ್ರೆ ಕಾನೂನು ಕ್ರಮ ತಗೊಳ್ಳಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅದಕ್ಕಿದೆ. ಆ ಸಂವಿಧಾನ ಸುಮ್ಮನೆ ರಾಹುಲ್ ಗಾಂಧಿ ಅವ್ರ ಕೈಯಾಗಿ ಹಿಡ್ಕೊಂಡು ಓಡಾಡೋಕ್ಕಿದೆ. ಅದಕ್ಕೋಸ್ಕರ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಈ ಒಂದು ಓಲೈಕೆಯನ್ನು ಬಿಟ್ಟು ಇವತ್ತು ವಾಲ್ಮೀಕಿ ಸಮಾಜ ಯುವಕನಿಗೆ ಹತ್ಯೆ ಆಗಿದೆ, ಅವನಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಒತ್ತಿ ಹೇಳ್ತೇನೆ ಇದನ್ನ, ಈ ಹುಡುಗಿ ತಮ್ಮ ಆಗಲಿ ಅಣ್ಣ ಮಾಡಿದಂಥ ಕಾರ್ಯ ಅಲ್ಲ, ಇದು ಬೇರೆಯವರು ಮಾಡಿದ್ದಾರೆ. ಕೊಪ್ಪಳದಾಗ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಯಾರು ಆ ಸಮಾಜದ ಯುವಕರಿಗೆ ಮುಟ್ತಿರೋ ಯುವತಿಯರಿಗೆ ಮುಟ್ತಿರೋ ಅವ್ರಿಗೆ ಕೊಲೆ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರು. ಈಗಾದರೂ ಹೆಚ್ಚು ಹೇಳ್ಬೇಕು, ಮುಂದಾಗಂತ ಅನಾಹುತ ತಡೆಗಟ್ಟಬೇಕಂತೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯ